ಯಾಕೆಂದರೆ ಅವರು ಯಾರಿದ್ರು ಟೀಮ್ನಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅದು ಅವರು IT ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳಿಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ಕೆಲವರು ಅದನ್ನ ಬೇಡಿಕೆ ಇಟ್ಟಿದ್ದಾರೆ. ಕೆಲವರು ಎಲ್ಲ ಈ 2 ವರ್ಷ ಇರೋದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಒಂದು ವರ್ಷದಲ್ಲೇ ಅವನೇನು ಕೆಲಸ ಮಾಡೋದಲ್ಲ, ಅಷ್ಟೊತ್ತಿಗಾಗಲೇ ಅವ್ನು ಟ್ರಾನ್ಸ್ಫರ್ ಅಂತ ಓಡಾಡ್ತಿರ್ತಾನೆ, ಕೆಲಸನೇ ಮಾಡೋದಿಲ್ಲ ಅಂತ ಅದು ಕೂಡ ಇದೆ. ಅದರಿಂದ ಇದೆಲ್ಲ ಚರ್ಚೆ ಮಾಡೇ ನಾವು 2 ವರ್ಷ ಮಾಡಿದ್ದೀವಿ. ಇಲಾಖೆನಲ್ಲಿ ಹೋಗಿ ಕೇಳಿ ಇನ್ಸ್ಪೆಕ್ಟರ್ಗಳಿಗೆ, ಅವರು ನಮ್ಗೆ ಭಾಳ ಒಳ್ಳೆಯದು ಮಾಡಿದ್ರಿ, ಇಲ್ಲ ನಮಗೆ 2 ವರ್ಷ ತನಕ ಅಟ್ಲೀಸ್ಟ್ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಇದನ್ನ ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ನೋಡಿ. ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು, ಅವ್ರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ದಿನನಿತ್ಯ ರೈಡ್ ಮಾಡ್ತಾ ಇದ್ದೀವಿ, ದಿನನಿತ್ಯ ಹಿಡಿತಾ ಇದ್ದೀವಿ, ಬರ್ತಾ ಇರುತ್ತೆ. ಅದನ್ನ ನಾವು ಈಗ ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಇದು ಈಗ ಥೈಲ್ಯಾಂಡಿಂದ ಬರ್ತಾ ಇದೆ, ಅದನ್ನ ನಾವು ಎಷ್ಟು ಹಿಡಿತಾನೆ ಇದ್ದೀವಿ. ಈಗ ಹೈಡ್ರೋ ಗಾಂಜಾ ಅಂತೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ದಿವಸ 5 ಕೋಟಿ 10 ಕೋಟಿ ಈ ರೀತಿ ಸಿಕ್ಕತ್ತೆ. ಮೈಸೂರಿನಲ್ಲಿ ನಡೆದಿರೋ ಘಟನೆ, ಅವನು ಯಾರೋ ಕರ್ನಾಟಕದಿಂದ ಹೋಗಿ ಅಲ್ಲಿ ಕಾರ್ ಸಿಗಾಕೊಂಡು, ಅವನು ಡ್ರಗ್ಸ್ ಇತ್ತು ಆ ಕಾರಲ್ಲಿ ಹಾಗೆ ಅಂತೇಳಿ ಅವನ್ನ ಟ್ರ್ಯಾಕ್ ಮಾಡಿಕೊಂಡು ಅವನ ರಿಲೇಟಿವ್ ಯಾರೋ ಅಂತ ಹೇಳಿ ಬಂದಿದ್ದಾರೆ. ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು, ಇನ್ನೂ ಕಂಪ್ಲೀಟು ಆಗಿರಲಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನೂ ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದರೆ, ಅವರು ಒಂದೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮಗಿಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಕೂಡ ನಿನ್ನೆ ಮೈಸೂರಿಗೆ ಹೋಗಿದ್ದೇನೆ. ಅಲ್ಲಿ ಕಮಿಷನರು ಮತ್ತು ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆಯಲ್ಲಿ IB ಅವರು ಇದ್ದರು, ನಮ್ಮ ಜೊತೆಯಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಕಲಿಲ್ಲ ಅಂತ ಹೇಳಿದರು. ನಾನು ಕೂಡ ಅದನ್ನೇ ಹೇಳಿಕೆ ಕೊಟ್ಟಿದ್ದೆ ನಿನ್ನೆ. ಮತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಪ್ರೆಸ್ ರಿಲೀಸಲ್ಲಿ ನೋಡಿದಾಗ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ವೆರಿಫೈ ಮಾಡ್ತೀನಿ.